MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH ಇಸ್ಲಾಮಿಕ್ ದೇಶದಿಂದ ಫಂಡ್ ಬಂದಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಮುಸ್ಲಿಂ ಆಗಿದ್ರಿಂದಲೇ ಆರೋಪ ಮಾಡ್ತಿದ್ದಾರೆ. ನನಗೆ ಯಾವುದೇ ದೇಶಗಳಿಂದಲೂ ಕೂಡ ಫಂಡ್ ಬಂದಿಲ್ಲ. ಹೊಸ ಯೂಟ್ಯೂಬ್ ವಿಡಿಯೋ ಮಾಡಿರುವಂತಹ ಸಮೀರ್, ಒಂದ್ ಕಡೆಯಲ್ಲಿ ಸಮೀರ್ ವಿಚಾರಣೆ ನಡೆಸಲಾಗಿದೆ. ಈಗ ವಿಡಿಯೋ ಮಾಡಿದ್ದಾನೆ. ದುಡ್ಡು ಇಸ್ಕೊಂಡು ವಿಡಿಯೋ ಮಾಡಿದ್ರೆ ಹೊರಬರ್ತಿತ್ತಲ್ವಾ? ನನ್ನ ಮನಸ್ಸಾಕ್ಷಿಗೆ ನನಗೆ ಗೊತ್ತು ನಾನು ತಪ್ಪು ಮಾಡಿಲ್ಲ ಅಂತ ಸಮೀರ್ ವಿಡಿಯೋ ಮೂಲಕವಾಗಿ ಹೇಳಿಕೆಯನ್ನು ನೀಡಿರುವಂಥದ್ದು. ಭೀಮನ ಯೂಟ್ಯೂಬ್ ಸಂದರ್ಶನ ಆಧರಿಸಿ ವಿಡಿಯೋನ ಮಾಡಿದ್ದೆ. ಸ್ಥಳೀಯರಿಂದಲೂ ಕೂಡ ಹೆಣ ಹೂತಿರೋ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿದ್ದೇನೆ. ವಿದೇಶಿ ಫಂಡ್ ಆರೋಪಕ್ಕೆ ಯೂಟ್ಯೂಬರ್ ಸಮೀರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾನೆ. ನನ್ ಮೇಲೆ ಬರ್ತಾ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂದ್ರೆ, ನನ್ಗೆ ಯಾವ್ದೋ ಟೆರರಿಸ್ಟ್ ಗ್ರೂಪ್ ಇಂದೆಲ್ಲ ಹಣ ಬಂದಿದೆ ಅಂತೆ, ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ, ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ, ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಐ ಆಮ್ ಎ ಮುಸ್ಲಿಂ. ಇವತ್ತು ನನ್ ಮೇಲೆ ಈ ತರ ಎಲ್ಲ ಅಲಿಗೇಷನ್ಸ್ ನ ಹಾಕ್ತಾ ಇದಾರೆ. ಅಂಡ್ ಈ ಅಲಿಗೇಷನ್ಸ್ ಏನು ಹೊಸದಲ್ಲ. ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದ್ದೀನಿ. ಸೊ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ. ಆ ತರ ಏನಾದ್ರೂ ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗೆ ಬಂದಿರೋದಲ್ವಾ? ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್, ನನ್ನ ಹತ್ರ ಇರುವಂತಹ ಕಾರ್ದು RC ಕಾರ್ಡ್, ಬೈಕ್ ದ RC ಕಾರ್ಡ್, ಮನೆನ ಲೀಸ್ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್, ಪ್ರತಿ ಒಂದು ಕೊಟ್ಟಿದ್ದೀನಿ. ಬೇಕಿದ್ರೆ ನೋಡಿ, ನನ್ನ ಹತ್ರ ಟೋಟಲ್ 2 ಬ್ಯಾಂಕ್ ಅಕೌಂಟ್ಸ್ ಇವೆ. ಇದು ಒಂದು ಬ್ಯಾಂಕ್ ಅಕೌಂಟ್ ನ 1 ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್. ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲೇ ಇದೆ. ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀನಿ. ತನಿಖೆ ನಡೀತಾ ಇದೆ. ತನಿಖೆ ಮಾಡ್ಲಿ ಅಲ್ಲ, ನಮ್ ಮನ್ಸಾಕ್ಷಿಗೆ ಗೊತ್ತು, ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ನೋಡಿ, ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಸೈಡ್ ಇನ್ಕಮ್ ಗೋಸ್ಕರ ಆಪ್ ಪ್ರಮೋಷನ್, ಬ್ರಾಂಡ್ ಪ್ರಮೋಷನ್, ಇನ್ಶೂರೆನ್ಸ್ ಪ್ರಮೋಷನ್ ಈ ತರ ಒಂದು ಮಾಡಿರ್ತೀನಿ ಹೊರತು ಒಂದು ಹುಡುಗಿ ಗ್ಯಾಂಗ್ ಆಗಿ ಸತ್ ಹೋಗಿರೋದನ್ನ ಪವಿತ್ರವಾದ ಸಾವು ಅಂತ ಹೇಳಷ್ಟು ಕೀಳ್ಮಟ್ಟಕ್ಕಂತೂ ನಾನು ಹೋಗಿಲ್ಲ, ಹೋಗೋದು ಇಲ್ಲ. ಇನ್ನು AI ವಿಡಿಯೋ ಮಾಡಿ ಸುಳ್ಳುನ ಹರಿಬಿಟ್ಟ, ಇವನ ಹತ್ರ ಯಾವ್ದೇ ಆಧಾರ ಇಲ್ಲದೆ ವಿಡಿಯೋ ಮಾಡಿದಾನೆ, ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು. ನೋಡಿ, ನೀವು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಭೀಮನ ಇಂಟರ್ವ್ಯೂ ಮಾಡಿರುವಂತಹ ಕ್ಲಿಪ್ಸ್ ನ ನೋಡಿರ್ತೀರಾ. ಸೊ ಆ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಹೇಳಿದ್ನೋ ಅದನ್ನೇ ಆಧಾರ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದು. ಅಷ್ಟೇ ಅಲ್ಲ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿಕ್ಕೆ ನಾನು ಅದೇ ಊರಿನ ಜನರ ಹತ್ರ ಸೀಕ್ರೆಟ್ ಆಗಿ ವಿಚಾರಿಸ್ತೀನಿ. ಅದಾದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು. ಆದ್ರೆ ಇಲ್ಲಿ ಯಾರಿಗೂ ಈ ಬ್ಯಾಕ್ ಗ್ರೌಂಡ್ ವರ್ಕ್ ಬಗ್ಗೆ ಗೊತ್ತೇ ಇಲ್ಲ. ಕಾಸ್ ನಾನು ಇನ್ನು ಸಮೀರ್ ಇದೇ ವಿಡಿಯೋದಲ್ಲಿ ಮತ್ತೊಂದಷ್ಟು ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ. ನನ್ನ ಯೂಟ್ಯೂಬ್ ವಿಡಿಯೋಗಳು ಸುಳ್ಳು ಅಂತ ಹೇಳ್ತಿದ್ದಾರಲ್ವಾ? 20 ವರ್ಷದ ಹಿಂದಿನ ಗೌರಿ ಲಂಕೇಶ್ ಪತ್ರಿಕೆಯ ವರದಿ ಅದು ಸುಳ್ಳ ಅಂತ ಪ್ರಶ್ನೆ ಮಾಡಿದ್ದಾರೆ. SIT ವಿಚಾರಣೆ ಬಳಿಕ ಯೂಟ್ಯೂಬರ್ ಸಮೀರ್ ಮಾತನಾಡಿದ್ದಾರೆ. ಪೊಲೀಸರ UDR ರಿಪೋರ್ಟ್ ನಲ್ಲಿ ಅನಾಥ ಶವ ಸಿಕ್ಕಿದೆ. ಲಾಡ್ಜ್ ರೂಮ್ ನಲ್ಲಿ ಸಿಗ್ಬೇಕಂತ ಹೇಳಿದ್ರೆ, ಒಂದು ಲಾಡ್ಜ್ ನಲ್ಲಿ ರೂಮ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ID ಪ್ರೂಫ್ ಕೊಡ್ಬೇಕಲ್ವಾ? ID ಪ್ರೂಫ್ ಕೊಟ್ಟಾಗ ಮಾತ್ರ ಲಾಡ್ಜ್ ರೂಮ್ ಸಿಗುತ್ತೆ. ಲಾಡ್ಜ್ ನಲ್ಲಿ ಸಿಗೋದು ಅಪರಿಚಿತ ಹೆಣ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟು ರೂಮ್ ಪಡೆದ ನಂತರ ಅಲ್ಲಿ ಸತ್ತಿರುವಂತಹ ವ್ಯಕ್ತಿ ಅಪರಿಚಿತ ಹೇಗಾಗ್ತಾನೆ ಅಂತ ಪ್ರಶ್ನಿಸಿದ್ದಾರೆ. ಇಷ್ಟೆಲ್ಲ ಅನುಭವಿಸಿದಾದ್ಮೇಲೆ ನನ್ ಮೇಲೆ ನನ್ಗೆನೆ ಬರ್ತಾ ಇರುವಂತಹ ಪ್ರಶ್ನೆ ಏನು ಅಂದ್ರೆ, ನನ್ನ ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇದಾರಲ್ವಾ? ಹಾಗಿದ್ರೆ ಸುಮಾರು 20 ವರ್ಷಗಳ ಹಿಂದೆ ಗೌರಿ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿರುವಂತಹ ಈ ವರದಿನ ಸುಳ್ಳ? ಪೊಲೀಸ್ ಅವರ UDR ರಿಪೋರ್ಟ್ಸ್ ಅಲ್ಲಿ ಲಾಡ್ಜ್ ಒಳಗಡೆ ಅನಾಥ ಶವಗಳು ಸಿಕ್ಕಿದಾವೆ. ಒಂದು ಲಾಡ್ಜ್ ಅಲ್ಲಿ ಒಂದು ರೂಮ್ ಸಿಗ್ಬೇಕು ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುವಂತಹ ಅಟ್ಲೀಸ್ಟ್ ಒಂದು ID ಪ್ರೂಫ್ ನ ರಿಸೆಪ್ಷನ್ ಅಲ್ಲಿ ಕೊಡ್ಬೇಕು. ಅದಾದ್ಮೇಲೆ ಲಾಡ್ಜ್ ಅಲ್ಲಿ ರೂಮ್ ಸಿಗೋದು. ಸೊ ಹಾಗಿದ್ದಾಗ ಲಾಡ್ಜ್ ನ ರೂಮ್ ಅಲ್ಲಿ ಸಿಗುವಂತಹ ಹೆಣ ಅಪರಿಚಿತ ಹೆಣ ಹೇಗಾಗುತ್ತೆ? ಸೊ ನನ್ ವಿಡಿಯೋ ಸುಳ್ಳು ಅನ್ನೋದಾದ್ರೆ ಈ UDR ರಿಪೋರ್ಟ್ಸ್ ಸುಳ್ಳ? ಕುವೆಂಪು ಅವರು ಆ ಒಂದು ಸ್ಥಳದ ಬಗ್ಗೆ ಬರ್ದಿರುವಂತಹ ಸಾಲುಗಳು ಸುಳ್ಳ? ಹಾಗಿದ್ರೆ ಸೌಜನ್ಯನ ಸಾಯಿಸಿದವ್ರು ಯಾರು? ಹಾಗಿದ್ರೆ ಪದ್ಮಲತನ ಸಾಯಿಸಿದವ್ರು ಯಾರು? ಹಾಗಿದ್ರೆ ವೇದವಲ್ಲಿ ಅವರು ಹೇಗ್ ಸತ್ತೋದ್ರು? ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನನ ಭೀಕರವಾಗಿ ಸಾಯಿಸಿದವ್ರು ಯಾರು? ಯಾವ ಜಾಗದಲ್ಲೂ ಆಗದೆ ಇರುವಂತಹ ಅಸಹಜ ಸಾವುಗಳು ಅದೇ ಜಾಗದಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇವೆ ಅಂತ ಹೇಳೋ ಉಗ್ರಪ್ಪ ವರದಿನ ಸುಳ್ಳ? ಸೊ ನನ್ ವಿಡಿಯೋ ಸುಳ್ಳು ಅಂತ ಆದ್ರೆ ಇದೆಲ್ಲಾನು ಸುಳ್ಳ? ಹಾಗಿದ್ರೆ ಇಷ್ಟೆಲ್ಲ ಅನುಭವಿಸಿದಾದ್ಮೇಲೆ ಇನ್ನು ಸಮೀರ್ ಇದೇ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾನೆ. ಸುಜಾತಾ ಭಟ್ ಕಣ್ಣೀರು ನೋಡಿ ವಿಡಿಯೋ ಮಾಡಿದೆ. ಅನನ್ಯ ಭಟ್ ಬಗ್ಗೆ ಹೇಳಿಕೊಂಡು ಕಣ್ಣೀರನ್ನು ಹಾಕಿದ್ರು. ವಿಡಿಯೋ ಮೂಲಕವಾಗಿ ಯೂಟ್ಯೂಬರ್ ಸಮೀರ್ ಹೇಳಿಕೆಯನ್ನು ನೀಡಿದ್ದಾನೆ.
ಸುಜಾತ ಭಟ್ ಸಾಕಷ್ಟು ಸಂದರ್ಶನವನ್ನ ನೀಡಿದ್ರು. ಯೂಟ್ಯೂಬ್ ಚಾನೆಲ್ಗಳಿಗೆ ಅವರು ಸಂದರ್ಶನವನ್ನ ನೀಡಿದ್ದಾರೆ. ಅವರ ಕಣ್ಣೀರನ್ನ ನೋಡಿ ನಾನು ವಿಡಿಯೋವನ್ನ ಮಾಡಿದೆ. ತಾಯಿ ಕಣ್ಣೀರು ಸುಳ್ಳಾಗಲ್ಲ, ಸಾಧ್ಯವಿಲ್ಲ ಅಂತ ನಾನು ವಿಡಿಯೋ ಮಾಡಿದೆ. ಸುಜಾತ ಭಟ್ಗೆ ಆಗಿರುವಂತಹ ಅನ್ಯಾಯ ಜನಕ್ಕೆ ಗೊತ್ತಾಗ್ಲಿ, ಹೀಗಾಗಿ ಸುಜಾತ ಭಟ್ ಬಗ್ಗೆ ನಾನು ವಿಡಿಯೋ ಮಾಡಿದೆ ಅಂತ ಸಮೀರ್ ವಿಡಿಯೋದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾನೆ. ಆ ಅನನ್ಯ ಭಟ್ ಕೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ನಾನು ಆ ಸುಜಾತ ಭಟ್ ಅವ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಅಮ್ಮ ಆಲ್ರೆಡಿ ಸುಮಾರಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ಲು. ಆ ಇಂಟರ್ವ್ಯೂಸ್ ಅಲ್ಲಿ ಸುಜಾತ ಭಟ್ ಅವರು ತಮ್ಮ ಮಗಳ ಬಗ್ಗೆ ಹೇಳ್ಬೇಕಾದ್ರೆ ತಮ್ಮ ಮಗಳನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು. ಒಂದು ತಾಯಿಯ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ ಮನ್ಸಾಕ್ಷಿಗೆ ಅದು ನಿಜ ಅನ್ಸಿ ಇವ್ರಿಗಾಗಿರುವಂತಹ ಅನ್ಯಾಯ ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ. ಆ ಅಮ್ಮ 2 ಸತಿ ಸೂಸೈಡ್ ಲೆಟರ್ ನ ಬರೆದು ಅಡ್ವೊಕೇಟ್ ಗೆ ಕಳಿಸಿರೋದಿದೆ. ಈ ಹಿಂದೆ ಯೂಟ್ಯೂಬ್ ಅಲ್ಲಿ ಕೊಟ್ಟಿರುವಂತಹ ಇಂಟರ್ವ್ಯೂಸ್ ಅಲ್ಲಿ ತಮ್ಮ ಮಗಳನ್ನ ನೆನ್ಸ್ಕೊಂಡು ಅಳೋದ್ ನೋಡಿ ಆ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ ಮನ್ಸಾಕ್ಷಿಗೆ ಅನಿಸಿ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೆ. ಈಗ ಆ ಕಣ್ಣೀರೇ ಸುಳ್ಳು, ಆ ಕಥೆನೇ ಸುಳ್ಳು ಅನ್ನೋದಾದ್ರೆ ನಾನ್ ಏನ್ ಮಾಡ್ಲಿ? ಇನ್ನು ಅರೆ ಕಡಿಮೆ ಹಾಕು, ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH